Hello everyone, ಎಲ್ರಿಗೂ ನಮಸ್ಕಾರ. Xtream ಚಾನಲ್ಗೆ ಸ್ವಾಗತ. So in the last video, we had learnt about what is energy and its sources. So energy ಮತ್ತು ಅದು ಎಲ್ಲಿಂದ ಉದ್ಭವ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ವಿ. So in this video, we will look into environmental consequences of energy. So ಆ ಎನರ್ಜಿಯಿಂದ ಪ್ರಕೃತಿ ಮೇಲೆ ಏನೇನು ಪ್ರಭಾವ ಬೀರುತ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. So there are effects of two types of resources of energy. Effect on environment from conventional or non-renewable sources of energy, effect on environment from non-conventional or renewable sources of energy. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಎರಡು ಟೈಪ್ಸ್ ಆಫ್ ಸೋರ್ಸಸ್ ಬಗ್ಗೆ ಮಾತಾಡಿದ್ವಿ ಡೀಟೇಲ್ ಆಗಿ. ಸೊ ಅದರಿಂದ ಆಗೋ ಪ್ರಭಾವಗಳ ಬಗ್ಗೆ ಸಪರೇಟ್ ಆಗಿ ತಿಳಿದುಕೊಳ್ಳೋಣ. ವಿಲ್ ಗೋ ಇನ್ ಡೀಟೇಲ್ ಅಬೌಟ್ ದೆಮ್. ಎಫೆಕ್ಟ್ ಆನ್ ಎನ್ವಿರಾನ್ಮೆಂಟ್ ಫ್ರಮ್ ಕನ್ವೆನ್ಷನಲ್ ಆರ್ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಇವಾಗ. ಸೊ ಕೋಲ್ ಇಸ್ ಒನ್ ಆಫ್ ದ ನಾನ್ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ, ರೈಟ್? So mercury is a heavy metal that can damage the nervous, digestive and immune system as well as threaten child development. Other pollutants of note include sulfur dioxide, nitrogen, particulate matter, other heavy metals including lead and cadmium. So ಈಗ ಕೋಲ್ ತಯಾರಿಸಬೇಕಾದ್ರೆ ಅದರಿಂದ ಮೆರ್ಕ್ಯೂರಿನೂ ಬರುತ್ತೆ ಮತ್ತು ಅದರ್ ಬೇರೆ ಪೊಲ್ಯೂಟೆಂಟ್ಸ್ ಸಚ್ ಆಸ್ ಸಲ್ಫ್ಯೂರಿಕ್ ಡೈಆಕ್ಸೈಡ್ನು ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ನು ಬರುತ್ತೆ, ಪರ್ಟಿಕ್ಯುಲರ್ ಮ್ಯಾಟರ್ನು ಬರುತ್ತೆ. ಸೊ ಈ ಎಲ್ಲ ಥರದ ಪೊಲ್ಯೂಟೆಂಟ್ಸಿಂದ ನರ್ವಸ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ದೆಲ್ ಬಿ ಅನ್ ಎಫೆಕ್ಟ್ ಆನ್ ಹ್ಯೂಮನ್ ಬಾಡಿ ಫಾರ್ ದ ನರ್ವಸ್ ಸಿಸ್ಟಮ್ ಆರ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಇಮ್ಯೂನ್ ಸಿಸ್ಟಮ್ ಡ್ಯೂ ಟು ದ ರಿಲೀಸ್ ಆಫ್ ದೀಸ್ ಟಾಕ್ಸಿಕ್ಸ್ ಆಕ್ಸೈಡ್ಸ್. Then air pollution from coal-fired power plants is linked with asthma, cancer, heart and lung ailments. So what do you mean by air pollutants from coal-fired power plants? So coal ಉಪಯೋಗಿಸೋ ಪವರ್ ಪ್ಲಾಂಟ್ಸ್ ಏನಿರ್ತವೆ, ದ ಇಂಡಸ್ಟ್ರೀಸ್ ವೇರ್ ದ ಕೋಲ್ is used as a fuel. So the output from those industries, the pollution from those industries causes asthma, cancer, heart and lung ailments. Then of coal's many environmental impacts, none are as harmful as and long term and irreversible as global warming. ಸೊ ಈ ಕೋಲಿಂದ ಈ ಗ್ಲೋಬಲ್ ವಾರ್ಮಿಂಗ್ ಏನಾಗುತ್ತೆ ಅದು ತುಂಬ ಜಾಸ್ತಿನೇ ಇದೆ. ಸೊ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಗ್ಲೋಬಲ್ ವಾರ್ಮಿಂಗ್ ತುಂಬ ಜಾಸ್ತಿ ಆಗುತ್ತೆ ಕೋಲಿಂದ. ಸೊ ಅದು ರಿವರ್ಸಿಬಲ್ ಇಲ್ಲ. ಸೊ ಅದನ್ನು ನೀವು ಚೇಂಜ್ ಮಾಡೋಕೆ ಬರಲ್ಲ. ಒಂದ್ಸರಿ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ಅದನ್ನು ರಿವರ್ಸ್ ಮಾಡೋಕ್ಕೆ ಆಗಲ್ಲ. ದಟ್ ಈಸ್ ದ ಮೇನ್ ಇಂಪ್ಯಾಕ್ಟ್ ಆಫ್ ಕೋಲ್ ಆನ್ ಎನ್ವಿರಾನ್ಮೆಂಟ್. ಅನದರ್ ನಾನ್ ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಈಸ್ petroleum. So what are the effects of petroleum on environment? Let's look into it. Drilling disrupts wildlife habitat. So how do you extract petroleum? So that is from the crude oil. You need to dig underground. That is, it is situated very deep under the earth. So you need to dig that out, and there is a mining factories and all process going on. So what happens by this is that the wildlife habitats will be affected. So ಈಗ ಪ್ರಾಣಿಗಳಿರೋ ಜಾಗದಲ್ಲಿ ಇದು ಮಾಡಿದರೆ ಅದಕ್ಕೆ ತುಂಬ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್, ಆಯಿಲ್ ಸ್ಪಿಲ್ಸ್ ಕ್ಯಾನ್ ಬಿ ಡೆಡ್ಲಿ ಟು ಆ್ಯನಿಮಲ್ಸ್. ಸೊ ಆಯಿಲ್ ಸ್ಪಿಲ್ಸ್ ಅಂತಂದರೆ ಏನು? ಸೊ ಲೀಕ್ ಆಗಿರೋ ಆಯಿಲ್, ಸೊ ಇದು ಎಕ್ಸ್ಟ್ರಾಕ್ಟ್ ಮಾಡೋ ಟೈಮಲ್ಲಿ ಏನು ಲೀಕ್ ಆಗುತ್ತೆ ಅದು ಯಾವುದಾದ್ರೂ ಆ್ಯನಿಮಲ್ ಕಾಂಟ್ಯಾಕ್ಟಿಗೆ ಬಂದರೆ ಅದು ಆ್ಯನಿಮಲ್ಗೆ ತುಂಬ ಹಾನಿಕರ. ಸೊ ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಫ್ಯಾಕ್ಟ್ರೀಸು ಸಿ ಆರ್ ಎನಿ ರಿವರ್ ಬಾಡೀಸ್, ಫಾರ್ ಎಕ್ಸಾಂಪಲ್ ರಿವರ್ಸ್ ಆರ್ ಪಾಂಡ್ಸ್ ಇದ್ರ ಹತ್ರ ಸಿಚುವೇಟ್ ಆಗಿದ್ರೆ, ಸೊ ದ ಲೀಕ್ಸ್ ವಿಲ್ ಬಿ ಲೀಕ್ಡ್ ಇನ್ ಟು ದ ವಾಟರ್ ಬಾಡೀಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ದಟ್ ದ ಅಕ್ವಾಟಿಕ್ ಅನಿಮಲ್ಸ್ ವಿಲ್ ಬಿ ಅಫೆಕ್ಟೆಡ್ ಬೈ ದಿಸ್. So that is the main problem from the petroleum. Next, petroleum products give off the following emissions when they are burned as fuel. So petrol ಅನ್ನ ಫ್ಯೂಲ್ ಆಗಿ ಯೂಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇನ್ ಯುವರ್ ವೆಹಿಕಲ್ಸ್ ಅಲ್ಲಿ ಫ್ಯೂಲ್ ಆಗಿ ಯೂಸ್ ಮಾಡಿದಾಗ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಸಲ್ಫರ್ ಆಗಲಿ, ಈ ಎಲ್ಲ ಆಕ್ಸೈಡ್ಸ್ನ ಬಿಡುಗಡೆ ಮಾಡುತ್ತೆ. ಸೊ ಲೆಟ್ಸ್ ಲುಕ್ ಇನ್ ಟು ಇಟ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ಗ್ರೀನ್ ಹೌಸ್ ಗ್ಯಾಸ್ ಆ್ಯಂಡ್ ಅ ಸೋರ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದು. ಸಲ್ಫರ್ ಡೈಆಕ್ಸೈಡ್ ಕಾಸಸ್ ಆಸಿಡ್ ರೈನ್ ವಿಚ್ ಈಸ್ ಹಾರ್ಮ್ಫುಲ್ ಟು ಪ್ಲಾಂಟ್ಸ್ ಆ್ಯಂಡ್ ಟು ಅನಿಮಲ್ಸ್ ದಟ್ ಲಿವ್ ಇನ್ ವಾಟರ್ ಆ್ಯಂಡ್ ಇಟ್ ವರ್ಸನ್ಸ್ ಆರ್ ಕಾಸಸ್ ರೆಸ್ಪಿರೇಟರಿ ಇಲ್ನೆಸ್ ಆ್ಯಂಡ್ ಹಾರ್ಟ್ ಡಿಸೀಸಸ್. ಸಲ್ಫರ್ ಡೈಆಕ್ಸೈಡ್ ಇಂದ ಏನಾಗುತ್ತೆ ಅಂತಂದರೆ ಆಸಿಡ್ ರೈನ್ ಆಗುತ್ತೆ. ಇದರಿಂದ ತುಂಬ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಬೇರೆ ಬೇರೆ ಥರದ ತೊಂದರೆಗಳಾಗುತ್ತೆ. ಫಾರ್ ಎಕ್ಸಾಂಪಲ್ ರೆಸ್ಪಿರೇಟರಿ ಇಲ್ನೆಸ್. ನೆಕ್ಸ್ಟ್, ಪರ್ಟಿಕ್ಯುಲರ್ ಮ್ಯಾಟರ್ results in hazy conditions in cities and scenic areas and along with ozone contributes to asthma and chronic bronchitis
ಎಸ್ಪೆಷಲಿ ಇನ್ ಚಿಲ್ಡ್ರನ್ ಆ್ಯಂಡ್ ಎಲ್ಡರ್ಲಿ. ಸೊ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಸೊ ಬೇರೆ ಬೇರೆ ತರಹದ ಲಂಗ್ ಡಿಸೀಸಸ್ ಅಥವಾ ಉಸಿರಾಟದ ತೊಂದರೆಗಳನ್ನು ಈ ಪರ್ಟಿಕ್ಯುಲರ್ ಮ್ಯಾಟರ್ ಸೂಟ್ಸ್ ಆ ಟೈಪ್ ಎಲ್ಲ ಮ್ಯಾಟರ್ಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಲೆಡ್ ಕ್ಯಾನ್ ಹ್ಯಾವ್ ಸಿವಿಯರ್ ಹೆಲ್ತ್ ಇಂಪ್ಯಾಕ್ಟ್ಸ್ ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ಆ್ಯಂಡ್ ಏರ್ ಟಾಕ್ಸಿಕ್ಸ್ ಆರ್ ನೋನ್ ಆರ್ ಪ್ರಾಬಬಲ್ ಕಾರ್ಸಿನೋಜನ್ಸ್. ಸೊ ಲೆಡ್ಡಿಂದ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ಥರದ ತೊಂದರೆಗಳನ್ನು ಆಗುತ್ತೆ. ದಟ್ ಈಸ್ ಅಬೌಟ್ ಪೆಟ್ರೋಲಿಯಂ. ನೆಕ್ಸ್ಟ್, ನ್ಯಾಚುರಲ್ ಗ್ಯಾಸ್. ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ನ್ಯಾಚುರಲ್ ಗ್ಯಾಸ್ ಆನ್ ಎನ್ವಿರಾನ್ಮೆಂಟ್? Global warming emissions. So natural gas is a fossil fuel. Though the global warming emissions from its combustion are much lower than those from the coal or oil. So comparably ಕಡಿಮೆ ಇದೆ. ಗ್ಲೋಬಲ್ ವಾರ್ಮಿಂಗ್ ನ್ಯಾಚುರಲ್ ಗ್ಯಾಸಿಂದ ಆಗೋದು ಕಂಪೇರ್ ಮಾಡಿದರೆ ಕಡಿಮೆ, ಬಟ್ ಆಗುತ್ತೆ ಗ್ಲೋಬಲ್ ವಾರ್ಮಿಂಗ್. ಏರ್ ಪೊಲ್ಯೂಷನ್. Cleaner burning than other fossil fuels, the combustion of natural gas produces negligible amount of sulfur, mercury and particulates. ಸೊ ಮುಂಚೆ ಹೇಳ್ದಾಗೆ ಇದು ಗ್ಲೋಬಲ್ ವಾರ್ಮಿಂಗಿಗೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಲ್ಲ, ಬಟ್ ಸ್ವಲ್ಪ ಆದರೂ ಮಾಡುತ್ತೆ ಈ ಕಂಬಷನ್ ಆದಾಗ, ಅಂದರೆ ಇದನ್ನ ಯೂಸ್ ಮಾಡಿದಾಗ ಫ್ಯೂಲ್ ಆಗಿ. ಸೊ ಸ್ಮಾಲ್ ಅಮೌಂಟ್ ಆಫ್ ಸಲ್ಫರ್, ಮೆರ್ಕ್ಯೂರಿ ಮತ್ತು ಬೇರೆ ಬೇರೆ ಥರದ ಇವುಗಳನ್ನು ರಿಲೀಸ್ ಮಾಡುತ್ತೆ. ಲ್ಯಾಂಡ್ ಯೂಸ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ದ ಕನ್ಸ್ಟ್ರಕ್ಷನ್ ಆ್ಯಂಡ್ ಲ್ಯಾಂಡ್ ಡಿಸ್ಟರ್ಬೆನ್ಸ್ ರಿಕ್ವೈರ್ಡ್ ಫಾರ್ ಆಯಿಲ್ and gas drilling can alter land use and harm local ecosystems by causing erosion and fragmenting wildlife habitats and migration patterns. ಸೊ ಈಗ ನ್ಯಾಚುರಲ್ ಗ್ಯಾಸ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಬೇರೆ ಬೇರೆ ಥರದ ಲ್ಯಾಂಡ್ನ ಯೂಸ್ ಮಾಡಬೇಕಾಗತ್ತೆ. ಆ ಲ್ಯಾಂಡಲ್ಲಿರೋ ಇಕೋಸಿಸ್ಟಮ್ ಆಗಲಿ ಪ್ರಾಣಿಗಳಾಗಲಿ ಅದೆಲ್ಲ ಹಾಳಾಗುತ್ತೆ. ನೆಕ್ಸ್ಟ್, ವಾಟರ್ ಯೂಸ್ ಆ್ಯಂಡ್ ಪೊಲ್ಯೂಷನ್. ಅನ್ಕನ್ವೆನ್ಷನಲ್ ಆಯಿಲ್ ಆ್ಯಂಡ್ ಗ್ಯಾಸ್ ಡೆವಲಪ್ಮೆಂಟ್ ಮೇ ಪೋಸ್ ಹೆಲ್ತ್ ರಿಸ್ಕ್ to nearby communities, though contamination of drinking water sources with hazardous chemicals used in drilling the well bore, hydraulically fracturing the well, processing and refining the oil or gas, or disposing of wastewater. ಸೊ ಇದರಿಂದ ನೀರಿನ ಪೊಲ್ಯೂಷನ್ನು ತುಂಬ ಜಾಸ್ತಿ ಇದೆ ನ್ಯಾಚುರಲ್ ಗ್ಯಾಸಿಂದ. ನೆಕ್ಸ್ಟ್, ನ್ಯೂಕ್ಲಿಯರ್ ಎನರ್ಜಿ. ಸೊ ಒನ್ ಮೋರ್ ಎನರ್ಜಿ ಸೋರ್ಸ್ is called non-renewable energy source is nuclear energy. So high amounts of carbon dioxide are emitted in the activities related to building and running the plant. So nuclear energy ಅಂದರೆ ಪ್ರೊಡ್ಯೂಸ್ ಮಾಡೋ ಪ್ಲಾಂಟ್ಸ್ ಏನಿರ್ತವೆ, ಇಂಡಸ್ಟ್ರೀಸ್ ಏನಿರ್ತವೆ, ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರೆ ಬೇರೆ ತರಹದ ಹಾನಿಕಾರಕ ಇವು ಗ್ಯಾಸಸ್ ರಿಲೀಸ್ ಆಗ್ತವೆ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ constantly emit low levels of radiation into the environment. Scientific studies have shown that an increased rate of cancer among the people who live near nuclear power plants. Long-term exposure to low-level radiations has been shown to damage DNA. ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ಪಾಯಿಂಟ್. ಏನಂತಂದರೆ ಈ ನ್ಯೂಕ್ಲಿಯರ್ ಎನರ್ಜಿ ಎಲ್ಲೇ ಪ್ರೊಡ್ಯೂಸ್ ಆಗುತ್ತೆ, ಆ ಪ್ಲಾಂಟ್ಸ್ ಎಲ್ಲಿದೆ, ಇಂಡಸ್ಟ್ರೀಸ್ ಎಲ್ಲಿದೆ, ಅದ್ರ ಸುತ್ತಮುತ್ತ ಇರೋ ಜನಗಳಿಗೆ ಬೇರೆ ಬೇರೆ ಥರದ ರೋಗಗಳು ಬರ್ತಾ ಇದೆ ಅಂತ ಸ್ಟಡೀಸ್ ಹೇಳ್ತಾ ಇದೆ, ರಿಸರ್ಚ್ ಮಾಡಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಥರದ ರೋಗಗಳು ಅಂತಂದರೆ ಕ್ಯಾನ್ಸರ್ನು ಬರ್ಬೋದು. ಮತ್ತು ಇದು ಈ ರೇಡಿಯೇಷನ್ಸ್ ಬರುತ್ತೆ ಆ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಂದ. ಆ ರೇಡಿಯೇಷನ್ಸಿಂದ ತುಂಬ ಜಾಸ್ತಿ ಹೊತ್ತು ಆ ರೇಡಿಯೇಷನ್ಸ್ದಿಂದ ನೀವು ಎಕ್ಸ್ಪೋಸ್ ಆದರೆ ಬೇರೆ DNA ಅಂತ ಏನಿರುತ್ತೆ ಅದನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ರೇಡಿಯಾಕ್ಟಿವ್ ವೇಸ್ಟ್ ಈಸ್ ಎ ಹ್ಯೂಜ್ ಕನ್ಸರ್ನ್. ವೇಸ್ಟ್ ಫ್ರಮ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಕ್ಯಾನ್ ರಿಮೇನ್ ಆಕ್ಟಿವ್ ಫಾರ್ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸಿಂದ ಏನು ವೇಸ್ಟ್ ಬರುತ್ತೆ ಅಲ್ಲ, ವೇಸ್ಟ್ ಏನಿದೆ ಅದು ರೇಡಿಯೋ ಆಕ್ಟಿವ್ ಆಗಿರುತ್ತೆ. ಸೊ ಅದು ಥೌಸಂಡ್ಸ್ ಆಫ್ ಇಯರ್ಸ್ವರೆಗೂ ಡಿಕಂಪೋಸ್ ಆಗಲ್ಲ. ಸೊ ಅದು ಹಾಗೆ ಇರುತ್ತೆ. ಸೊ ದ್ಯಾಟ್ ವಿಲ್ ನೆವರ್ ಡಿಕಂಪೋಸ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ದಟ್ ಈಸ್ ದ ಮೇನ್ ಕನ್ಸರ್ನ್. ದ ಕೂಲಿಂಗ್ ಸಿಸ್ಟಮ್ ಪುಲ್ಸ್ ವಾಟರ್ ಫ್ರಮ್ ಎನ್ ಓಷನ್ ಆರ್ ರಿವರ್ ಸೋರ್ಸ್. ಫಿಶ್ ಆರ್ ಇಂಡೈರೆಕ್ಟ್ಲಿ ಕ್ಯಾಪ್ಚರ್ಡ್ ಇನ್ ದ ಕೂಲಿಂಗ್ ಸಿಸ್ಟಮ್ ಇಂಟೇಕ್ ಆ್ಯಂಡ್ ಕಿಲ್ಡ್. ಸೊ ಈ ಪವರ್ ಪ್ಲಾಂಟ್ಸಲ್ಲಿ ಕೂಲಿಂಗ್ ಮಾಡಬೇಕಾಗಿ ವಾಟರ್ ಎಳ್ಕೊಳ್ಳುತ್ತೆ ಎಲ್ಲಿಂದ, ಪಾಂಡ್ಸಿಂದ ಅಥವಾ ಸೀ ಕಡೆಯಿಂದ. ಸೊ ಆ ಎಳ್ಕೊಳ್ಳೋ ಟೈಮಲ್ಲಿ ಫಿಶ್ ಏನಾದರೂ ಸಾಯೋ ಚಾನ್ಸಸ್ ಇರುತ್ತೆ. The water that is returned is approximately 25 degrees warmer than the water was originally. The warmer water kills some species of fish and plant life. ಸೊ ಈ ಕೂಲಿಂಗ್ ಆದ ಕೂಡಲೇ ಅದು ವಾಟರ್ ವಾಪಸ್ ಅದೇ ಸೀಯಿಂದ ತೊಗೊಂಡಿದ್ರೆ ಸೀಗೆ ಬಿಡ್ತಾರೆ, ಪಾಂಡಿಂದ ತೊಗೊಂಡಿದ್ರೆ ಪಾಂಡಿಗೆ ಬಿಡ್ತಾರೆ. ಆ ಬಿಡೋ ಟೈಮಲ್ಲಿ ಆ ವಾಟರ್ ಏನಿರುತ್ತೆ 25 ಡಿಗ್ರೀಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನಾಗ್ಬೋದು, ಜಾಸ್ತಿ ಹೀಟ್ ತಡ್ಕೊಳ್ಳಾರ್ದ ಅಕ್ವಾಟಿಕ್ ಅನಿಮಲ್ಸು ಸಾಯ್ಬೋದು. ಸೊ ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ನೆಕ್ಸ್ಟ್, ಸೊ ಎಫೆಕ್ಟ್ಸ್ ಆನ್ ಎನ್ವಿರಾನ್ಮೆಂಟ್ ಫ್ರಮ್ ನಾನ್ ಕನ್ವೆನ್ಷನಲ್ ಆರ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಈವರೆಗೂ ನಾನ್ ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿಯಿಂದ ಎನ್ವಿರಾನ್ಮೆಂಟಿಗೆ ಏನೇನು ತೊಂದರೆ ಆಗುತ್ತೆ ಅಂತ ನೋಡಿದ್ವಿ. ಈಗ ರಿನ್ಯೂಯಬಲ್ ಸೋರ್ಸಸ್ ಇಂದ ಏನಾಗುತ್ತೆ ಅಂತ ನೋಡೋಣ. ಸೊ ವಿಂಡ್ ಪವರ್, ಲ್ಯಾಂಡ್ ಯೂಸ್,
Depending on their location, such offshore installations may compete with the variety of other oceanic activities such as fishing, recreational activities, sand and gravel extraction, oil and gas extraction, navigation and aquaculture. ಸೊ ಈ ವಿಂಡ್ ಮಿಲ್ಸ್ ಏನಿರ್ತವೆ ಅದು ಆಫ್ ಶೋರ್ಸ್ ಅಲ್ಲಿ ಅಂದ್ರೆ ಈಗ ಸಮುದ್ರದ ಹತ್ತಿರದಲ್ಲಿ ಹೈಟ್ ಅಲ್ಲಿ ಏನಿರುತ್ತೆ ಅಲ್ಲಿ ಸಿಚುವೇಟ್ ಆಗಿರ್ತವೆ. ಸೊ ಅದು ಇನ್ಸ್ಟಾಲ್ ಮಾಡೋದ್ರಿಂದ ಕೆಲವು ತೊಂದರೆಗಳಾಗುತ್ತೆ, ಸಚ್ ಫಿಶಿಂಗ್ ಮಾಡೋಕ್ಕಾಗ್ಲಿ, ನ್ಯಾವಿಗೇಷನ್ ಆಗಲಿ, ಇಂಥ ತೊಂದರೆಗಳು ಎದುರು ಕಾಣುತ್ತೆ. ವೈಲ್ಡ್ ಲೈಫ್ ಅಂಡ್ ಹ್ಯಾಬಿಟೇಟ್. ದ ಬರ್ಡ್ ಅಂಡ್ ಬ್ಯಾಟ್ ಡೆತ್ಸ್ ಫ್ರಮ್ ಕೊಲಿಷನ್ಸ್ ವಿತ್ ವಿಂಡ್ ಟರ್ಬೈನ್ಸ್ ಡ್ಯೂ ಟು ಚೇಂಜಸ್ ಇನ್ ಏರ್ ಪ್ರೆಷರ್ ಕಾಸ್ಡ್ ಬೈ ದ ಸ್ಪಿನ್ನಿಂಗ್ ಟರ್ಬೈನ್ಸ್. ಸೊ ಆ ಫ್ಯಾನ್ ತಿರುಗ್ತಾ ಇರುತ್ತೆ, ಅದಕ್ಕೆ ಪಕ್ಷಿಗಳು ಬಂದು ಡ್ಯಾಶ್ ಆಗುತ್ತೆ. ಸೊ ಆ ಡ್ಯಾಶ್ ಆದಾಗ ಅವು ಸಾಯ್ತವೆ. ಸೊ ಇದು ಒಂದು ಕನ್ಸರ್ನ್. Public health and community. Sound and visual impact are the two main public health and community concerns associated with operating wind turbines. ಸೊ ಪಬ್ಲಿಕ್ಗೆ ಏನು ತೊಂದರೆ ಆಗುತ್ತೆ ಅಂತಂದರೆ ಆ ಸೌಂಡ್ ಏನಿರುತ್ತೆ ಅದರಿಂದ ಇರಿಟೇಷನ್ ಆಗ್ಬೋದು. ಸೊ ಅದು ಒಂದು ಕನ್ಸರ್ನ್. ಲೈಫ್ ಸೈಕಲ್ ಗ್ಲೋಬಲ್ ವಾರ್ಮಿಂಗ್ ಎಮಿಷನ್ಸ್. ಸೊ ಆ ಗ್ಲೋಬಲ್ ವಾರ್ಮಿಂಗ್ ಎಮಿಷನ್ ಅಸೋಸಿಯೇಟೆಡ್ ವಿತ್ ಲೈಫ್ ಸೈಕಲ್ ಆಫ್ ವಿಂಡ್ ಟರ್ಬೈನ್ includes material production, materials transportation, on-site construction and assembly, operation and maintenance, and ಡಿಕಮಿನಿಷಿಂಗ್ ಆ್ಯಂಡ್ ಡಿಸ್ಮೆಂಟಲ್ಮೆಂಟ್. ಸೊ ಗ್ಲೋಬಲ್ ವಾರ್ಮಿಂಗಿಗೆ ವಿಂಡ್ ಪವರಿಂದ ಹೇಗಾಗ್ಬೋದು ಅಂತಂದರೆ, ಸೊ ಆ ಮೆಟೀರಿಯಲ್ಸ್ ಏನಿರುತ್ತೆ, ಆ ಟರ್ಬೈನ್ಸು, ಫ್ಯಾನ್ಸ್ ಆಗಲಿ, ಸೊ ಅದ್ರ ಪ್ರೊಡಕ್ಷನ್ನು, ಟ್ರಾನ್ಸ್ಪೋರ್ಟೇಷನ್ನು, ಡಿಸ್ಮ್ಯಾಂಟಲ್ಲು, ಸೊ ಆ ಎಲ್ಲ ಪ್ರಾಸೆಸ್ಗಳ ಟೈಮಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗೋ ಸಾಧ್ಯತೆ ಇದೆ. ದಟ್ ಈಸ್ ಅಬೌಟ್ ವಿಂಡ್ ಪವರ್. ನೆಕ್ಸ್ಟ್ ಅಬೌಟ್ ಸೋಲಾರ್ ಪವರ್. ಸೊ ಇದರಿಂದ ಹೇಗೆ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ. ಲ್ಯಾಂಡ್ ಯೂಸ್. ಡಿಪೆಂಡಿಂಗ್ ಆನ್ ದರ್ ಲೊಕೇಶನ್ಸ್, ಲಾರ್ಜರ್ ಯುಟಿಲಿಟಿ ಸ್ಕೇಲ್ ಸೋಲಾರ್ ಫೆಸಿಲಿಟೀಸ್ can raise concerns about land degradation and habitat loss. ಸೊ ಕೆಲವು ಕಡೆ ನೀವು ಲ್ಯಾಂಡ್ ಯೂಸ್ ಮಾಡಿದ್ರೆ ಸೋಲಾರ್ ಪ್ಯಾನಲ್ಸ್ ಹಾಕೋಕೆ ಅದು ಕೆಲವು ತೊಂದರೆಗಳು ಆಗ್ಬಹುದು. ಹಜಾರ್ಡಸ್ ಮೆಟೀರಿಯಲ್ಸ್. ದ PV cells manufacturing process include a number of hazardous materials, most of which are used to clean and purify the semiconductor surface. ಸೊ ಈ ಸೋಲಾರ್ ಪ್ಯಾನಲ್ಸ್ ಏನಿರ್ತವೆ ಅದು ಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳೇನಿರ್ತವೆ, ಸೊ ಅದು ಕೆಲವು ಹಾನಿಕಾರಕ ಆಗಿರ್ಬೋದು. ನೆಕ್ಸ್ಟ್, life cycle global warming emissions. A global warming emission associated with life cycle of a solar energy includes manufacturing materials, transportation, installation, maintenance. ಸೊ ಅದೇ ರೀತಿ ಈಗ ಟ್ರಾನ್ಸ್ಪೋರ್ಟೇಷನ್ಗೆ ಆಗಿರ್ಬೋದು ಅಥವಾ ಇನ್ಸ್ಟಾಲೇಷನ್ಗೆ ಆಗಿರ್ಬೋದು, ಈ ಎಲ್ಲ ಪ್ರಾಸೆಸ್ಗಳಲ್ಲಿ ಹಾಕೋದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೇಳ್ತಾರೆ. ದೆನ್ ವಾಟರ್ ಯೂಸ್. ಸೋಲಾರ್ PV cells do not use water for generating electricity. However, as in all manufacturing processes, is used to manufacture solar PV components. ಸೊ ಈ ಸೋಲಾರ್ PV components, ಸೋಲಾರ್ ಪ್ಯಾನಲ್ಸ್ ಮಾಡೋಕೆ ವಾಟರ್ ಯೂಸ್ ಆಗುತ್ತೆ. ಸೊ ಆ ವಾಟರಿಂದ ವಾಟರ್ ಪೊಲ್ಯೂಷನ್ ಆಗ್ಬೋದು. ಸೊ ದಿಸ್ ಈಸ್ ಅಬೌಟ್ ಸೋಲಾರ್ ಪವರ್ ಎಫೆಕ್ಟ್ಸ್ ಆನ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್, ಹೈಡ್ರೋ ಪವರ್. ಸೊ ಹೈಡ್ರೋ ಎಲೆಕ್ಟ್ರಿಕ್ ಪವರ್. Flooding land for hydroelectric reservoir has an extreme environmental impact. It destroys forest, wildlife habitat, agricultural land and scenic lands. ಸೊ ಇದು ಏನು ಹೇಳ್ತಿದ್ದಾರೆ ಅಂತಂದರೆ, ಸೊ ಈಗ ಹೈಡ್ರೋ ಪವರ್ ಪ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ನೀವು ಒಂದು ರಿವರ್ಗಾಗಲಿ ಒಂದು ವಾಟರ್ ಫ್ಲೋ ಆಗ್ತಿದ್ರೆ ಅದನ್ನ ಸ್ಟಾಪ್ ಮಾಡಿ ಆ ವಾಟರ್ ಫ್ಲೋನ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿ ಏನು ವಾಟರ್ ಫ್ಲೋ ಇದೆ ಅದನ್ನು ತಡೆದು ನೀವು ತಮ್ಮದೇ ಆದಂಥ ಹೇಗೆ ಬೇಕೋ ಹಾಗೆ ಕನ್ಸ್ಟ್ರಕ್ಟ್ ಮಾಡ್ಕೋತಾರೆ. ಸೊ ಇದರಿಂದ ಫಾರೆಸ್ಟ್ ಡೆಸ್ಟ್ರಾ ಆಗುತ್ತೆ, ವೈಲ್ಡ್ ಲೈಫ್ ಡೆಸ್ಟ್ರಾ ಆಗುತ್ತೆ, ಆ ನೀರಿನ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ಪ್ರಾಣಿಗಳೇನಿವೆ ಅವಕ್ಕೆ ತೊಂದರೆ ಆಗುತ್ತೆ. ನೆಕ್ಸ್ಟ್, ಹೈಡ್ರೋ ಎಲೆಕ್ಟ್ರಿಕ್ ಫೆಸಿಲಿಟೀಸ್ ಕ್ಯಾನ್ ಸ್ಟಿಲ್ ಹ್ಯಾವ್ ಎ ಮೇಜರ್ ಇಂಪ್ಯಾಕ್ಟ್ ಆನ್ ಆಕ್ವಾಟಿಕ್ ಎಕೋಸಿಸ್ಟಮ್ಸ್. ಸೊ ಈಗ ನೀವು ಒಂದು ರಿವರ್ನ ಸ್ಟಾಪ್ ಮಾಡ್ಬೇಕಂತಂದ್ರೆ ಆ ಸ್ಟಾಪ್ ಮಾಡಿದ ಮೇಲೆ ಆ ಪ್ರಾಣಿಗಳೇನಿರುತ್ತೆ ನೀರಿನಲ್ಲಿ, ಸೊ ಅಕ್ವಾಟಿಕ್ ಆನಿಮಲ್ಸ್, ಅದಕ್ಕೆ ತುಂಬ ತೊಂದರೆ ಆಗುತ್ತೆ. ದೇರ್ ಆರ್ ಲಾಟ್ ಆಫ್ ಅದರ್ ಕನ್ಸರ್ನ್ಸ್ ಅಬೌಟ್ ಅಕ್ವಾಟಿಕ್ ಆನಿಮಲ್ಸ್. ಇನ್ ಅಡಿಷನ್, ವಾಟರ್ ಇಸ್ ಲಾಸ್ಟ್ ಥ್ರೂ ಎವಾಪರೇಷನ್ ಇನ್ ಡ್ಯಾಮ್ ರಿಸರ್ವಾಯರ್ಸ್ ಅಟ್ ಎ ಮಚ್ ರೇಟ್ ಹೈಯರ್ ದನ್ ದ ಫ್ಲೋಯಿಂಗ್ ರಿವರ್ಸ್. ಸೊ ರಿವರ್ ಫ್ಲೋ ಆಗ್ತಾ ಇದ್ರೆ ಎವಾಪರೇಷನ್ ಏನಾಗುತ್ತೆ ಅದು ಕಡಿಮೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಡ್ಯಾಮ್ಸ್ ಅಲ್ಲಿ ಸ್ಟಾಪ್ ಮಾಡ್ತೀವಲ್ಲ ನೀರು, ಅಲ್ಲಿ ಎವಾಪರೇಷನ್ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್, ರಿಸರ್ವಾಯರ್ ವಾಟರ್ ಇಸ್ ಟಿಪಿಕಲಿ ಲೋ ಇನ್ ಡಿಸಾಲ್ವ್ಡ್ ಆಕ್ಸಿಜನ್ ಆ್ಯಂಡ್ ಕೋಲ್ಡರ್ ದೆನ್ ನಾರ್ಮಲ್ ರಿವರ್ ವಾಟರ್. ವೆನ್ ದಿಸ್ ವಾಟರ್ ಇಸ್ ರಿಲೀಸ್ಡ್ ಇಟ್ ಕುಡ್ ಹ್ಯಾವ್ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆನ್ ಡೌನ್ ಸ್ಟ್ರೀಮ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ಸೊ ರಿಸರ್ವಾಯರ್ ವಾಟರ್ ಏನಿದೆ, ಸ್ಟಾಪ್ ಆಗಿರೋ ವಾಟರ್ ಅಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ. ಈಗ ಫ್ಲೋಯಿಂಗ್ ವಾಟರ್ಗೆ ಮತ್ತು ಸ್ಟಾಪ್ ಆಗಿರೋ ವಾಟರ್ಗೆ ಕಂಪೇರ್ ಮಾಡಿದರೆ ಸ್ಟಾಪ್ ಆಗಿರೋ ವಾಟ್ರಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಮತ್ತು ಅದು ಹೀಟ್ ಸ್ವಲ್ಪ ಕಡಿಮೆ, ಅಂದರೆ ಜಾಸ್ತಿ ತಣ್ಣಗಿರುತ್ತೆ. ಸೊ ಅದು ನೀವು ಗೇಟ್ಸ್ ಎಲ್ಲ ಓಪನ್ ಮಾಡಿದ್ಮೇಲೆ
ಅದು ಹೋಗಿ ಬೇರೆ ಪ್ಲಾಂಟ್ಸ್ಗಳಿಗೆ ಮಿಂಗಲ್ ಆದರೆ ಅದು ಪ್ರಾಬ್ಲಮ್ ಆಗುತ್ತೆ ಆ ಟೆಂಪರೇಚರ್ ಚೇಂಜಿಂದ. ಸೊ ದಟ್ ಈಸ್ ಅಬೌಟ್ ಎಫೆಕ್ಟ್ಸ್ ಆಫ್ hydropower on environment. Next source of renewable energy is biomass. So what are the effects of biomass on environment? Water use. Biomass power plants require approximately the same amount of water for cooling as coal power plants. So coal power plants ನೀವು ವಾಟರ್ ಎಷ್ಟು ಯೂಸ್ ಮಾಡ್ತಿರೋ ಅಷ್ಟೇ ಕ್ವಾಂಟಿಟಿ ಆಫ್ ವಾಟರ್ ಈ ಬಯೋಮಾಸ್ ಪ್ರೊಡಕ್ಷನ್ನು ಯೂಸ್ ಆಗುತ್ತೆ. ನೆಕ್ಸ್ಟ್ ಏರ್ ಎಮಿಷನ್. ಬರ್ನಿಂಗ್ ಬಯೋಮಾಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಕ್ಯಾನ್ ಇಂಪ್ಯಾಕ್ಟ್ ಏರ್ ಕ್ವಾಲಿಟಿ. ಸೊ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಬಯೋಮಾಸ್ ಬರ್ನ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಅದರಿಂದ ಬರೋ ಏನು ಹೊಗೆ ಇರುತ್ತೆ ಅದು ಪ್ರಾಬ್ಲಮ್ಯಾಟಿಕ್, ಅಂದರೆ ಪ್ಯೂರಿಫೈಡ್ ಇರಲ್ಲ. SO2, NOx also contributes to acid rain and the formation of harmful particulate matter. Biomass power plants also emit high levels of particulates, that is soot and ash and carbon monoxide. ಸೊ ಈ ಬಯೋಮಾಸ್ ಬರ್ನ್ ಮಾಡೋದಾಗಲಿ ಅದನ್ನು ಬೇರೆ ಬೇರೆ ಥರ ಯೂಸ್ ಮಾಡೋ ಟೈಮಲ್ಲಿ ಈ ಬೇರೆ ಬೇರೆ ಆಕ್ಸೈಡ್ಸ್ ಲೈಕ್ ಸಲ್ಫ್ಯೂರಿಕ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಇವೆಲ್ಲ ಥರದ ಹಾರ್ಮ್ಫುಲ್ ಗ್ಯಾಸಸ್ ರಿಲೀಸ್ ಆಗ್ತವೆ. ದೇರ್ ಆರ್ ಗ್ಲೋಬಲ್ ವಾರ್ಮಿಂಗ್ ಎಮಿಷನ್ಸ್ ಅಸೋಸಿಯೇಟೆಡ್ ವಿತ್ growing and harvesting biomass feedstock, transporting feedstock to the power plant and burning or ಗ್ಯಾಸಿಫೈಯಿಂಗ್ ದ ಫೀಡ್ ಸ್ಟಾಕ್. ಸೊ ಗ್ಲೋಬಲ್ ವಾರ್ಮಿಂಗ್ನು ಸಾಧ್ಯತೆ ಇದೆ. ಬೇರೆ ಬೇರೆ ಥರ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಬಯೋಮಾಸ್ ಪ್ರೊಡಕ್ಷನ್ ಆಗಲಿ, ಅವ್ರು ಅದನ್ನ ಬರ್ನ್ ಮಾಡೋದಾಗಲಿ, ಗ್ಯಾಸಿಫೈ ಮಾಡೋದು ಅಂದರೆ ಹೊಗೆಯಾಗಿ ಕನ್ವರ್ಟ್ ಮಾಡೋ ಟೈಮಲ್ಲಾಗಲಿ, ಸೊ ಬೇರೆ ಬೇರೆ ಟೈಮಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಬಯೋಮಾಸ್ ಪ್ರೊಡಕ್ಷನ್ ಟೈಮಲ್ಲಿ. ಸೊ ದಿಸ್ ವಾಸ್ ಅಬೌಟ್ ದ ಎಫೆಕ್ಟ್ಸ್ ಆಫ್ energy and its sources on environment. So if you have learned something about it, please give a like to the video and comment and subscribe to the Xtream channel. Thank you.